ಐಐಟಿ ಮದ್ರಾಸ್ಗೆ ಸೇರಿದ ವಿದ್ಯಾರ್ಥಿಗಳು ಹೈಪರ್ಲೂಪ್ ಪ್ರೋಟೋಟೈಪ್ ನ ತಯಾರಿಸಿದ್ದಾರೆ. ಆದ್ರೆ ಈ ಹೈಪರ್ಲೂಪ್ ಪ್ರೋಟೋಟೈಪ್ ಅಂದ್ರೆ ಏನು ಗೊತ್ತಾ? ಈ ಭೂಮಿ ಮೇಲೆ ನಾವು ಪ್ರಯಾಣಿಸಲು ರೋಡ್, ಟ್ರೈನ್, ಏರೋಪ್ಲೇನ್, ಶಿಪ್ಸ್ ಹೀಗೆ 4 ವಿಧವಾದ ಸಾರಿಗೆ ಮಾರ್ಗಗಳಿವೆ. ಇವುಗಳಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಚಲಿಸೋದು ಯಾವುದು ಅಂದ್ರೆ ಅದು ವಿಮಾನ. ಆದ್ರೆ ವಿಮಾನಕ್ಕಿಂತಲೂ ವೇಗವಾಗಿ ಚಲಿಸೋದೇ ಈ ಹೈಪರ್ಲೂಪ್. ನಾವು ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ನ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ 2 ಸಮಸ್ಯೆಗಳಿರುತ್ತವೆ. ಮೊದಲನೆಯದ್ದು ಫ್ರಿಕ್ಷನ್, ಎರಡನೆಯದ್ದು ಏರ್ ಡ್ರ್ಯಾಗ್. ಇವುಗಳಿಂದ ಹೆಚ್ಚು ಇಂಧನ ಖರ್ಚಾಗುತ್ತೆ ಮತ್ತು ಹೆಚ್ಚಿನ ವೇಗವನ್ನ ಪಡೆದುಕೊಳ್ಳಲು ಆಗೋದಿಲ್ಲ. ಆದ್ರೆ ಈ ಹೈಪರ್ಲೂಪ್ ನಲ್ಲಿ ಇಂತಹ ಸಮಸ್ಯೆಗಳಿರೋದಿಲ್ಲ. ಯಾಕಂದ್ರೆ ಕೇವಲ 10% ನಷ್ಟು ಗಾಳಿ ಇರುವ ವ್ಯಾಕ್ಯೂಮ್ ನಲ್ಲಿ ಇದು ಚಲಿಸುತ್ತೆ ಹಾಗೂ ಇದು ಮ್ಯಾಗ್ನೆಟಿಕ್ ಲೇವಿಯೇಷನ್ ಟೆಕ್ನಾಲಜಿಯಿಂದ ಕೆಲಸ ಮಾಡುತ್ತೆ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಅಯಸ್ಕಾಂತದಲ್ಲಿ ಆಪೋಸಿಟ್ ಪೋಲ್ಸ್ ಹತ್ತಿರಕ್ಕೆ ಬಂದಾಗ ಅಟ್ರಾಕ್ಟ್ ಆಗುತ್ತವೆ ಮತ್ತು ಸೇಮ್ ಪೋಲ್ಸ್ ಹತ್ತಿರಕ್ಕೆ ಬಂದಾಗ ರಿಪಲ್ಸ್ ಆಗುತ್ತವೆ. ಸೊ ಇವೇ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಈ ಕೆಳಗಿನ ಲೂಪ್ಸ್ ನ ನಾರ್ತ್ ಪೋಲ್ ನಿಂದ ತಯಾರಿಸಿದ್ದಾರೆ ಮತ್ತು ಮೇಲಿನ ಕ್ಯಾಪ್ಸೂಲ್ಸ್ ನ ಕೂಡ ಅದೇ ನಾರ್ತ್ ಪೋಲ್ಸ್ ಇಂದ ತಯಾರಿಸಿದ್ದಾರೆ. ಇದರಿಂದ ಈ ಕ್ಯಾಪ್ಸೂಲ್ ಗಾಳಿಯಲ್ಲಿ ತೇಲುತ್ತೆ ಹಾಗೂ ಹೆಚ್ಚಿನ ವೇಗ ಪಡೆದುಕೊಳ್ಳಲು ಸಹಾಯವಾಗುತ್ತೆ. ಈ ಹೈಪರ್ಲೂಪ್ ಪ್ರೋಟೋಟೈಪ್ ಗಂಟೆಗೆ ಸರಿಸುಮಾರು 1200 ಕಿಲೋಮೀಟರ್ ನಷ್ಟು ವೇಗವಾಗಿ ಚಲಿಸುತ್ತೆ. ಅಂದ್ರೆ ಉದಾಹರಣೆಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಕೇವಲ 20 ನಿಮಿಷದಲ್ಲಿ, ಮೈಸೂರಿನಿಂದ ಬೆಂಗಳೂರಿಗೆ 10 ನಿಮಿಷದಲ್ಲಿ ಪ್ರಯಾಣಿಸಬಹುದು. ಇದನ್ನ ತಯಾರಿಸಿದ ವಿಜ್ಞಾನಿಗಳಿಗೆ ಯುರೋಪಿಯನ್ ಕಾಂಟೆಸ್ಟ್ ಅಲ್ಲಿ ಮೋಸ್ಟ್ ಸ್ಕೇಲಬಲ್ ಡಿಸೈನ್ ಅವಾರ್ಡ್ ಬಂದಿದೆ. ನಿಜವಾಗ್ಲೂ ಈ ವಿದ್ಯಾರ್ಥಿಗಳು ಮಾಡಿದ ಸಾಧನೆಯನ್ನ ಮೆಚ್ಚಲೇಬೇಕು. ರಷ್ಯಾದ ಅಧ್ಯಕ್ಷ ಪುಟಿನ್ ನಡೆಯುವಾಗ ಎಡಗೈಯನ್ನ ಮಾತ್ರ ಬೀಸುತ್ತಾನೆ, ಬಲಗೈಯನ್ನ ಬೀಸೋದಿಲ್ಲ. ಇದನ್ನ ನೋಡಿದ ಹಲವಾರು ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಪುಟಿನ್ಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ, ಇದಕ್ಕಾಗಿ ಅವರಿಗೆ ಬಲಗೈಯನ್ನ ಅಲುಗಾಡಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ತಪ್ಪು. ಸತ್ಯ ಏನೆಂದ್ರೆ ಪುಟಿನ್ ರವರು 16 ವರ್ಷಗಳ ಕಾಲ ಸೋವಿಯತ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ KGB ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಈ KGB ತರಬೇತಿಯಲ್ಲಿ ಆಫೀಸರ್ಸ್ ಹೇಗೆ ನಡೆಯಬೇಕು ಅನ್ನೋದನ್ನ ಅವರ ಮ್ಯಾನ್ಯುವಲ್ ಅಲ್ಲಿ ಉಲ್ಲೇಖಿಸಲಾಗಿರುತ್ತೆ. ಹೀಗೆ ನಡೆಯೋದ್ರಿಂದ ಅವರಿಗೆ ಗನ್ನ ಸರಿಯಾಗಿ ಹಿಡಿದುಕೊಳ್ಳಲು ಸಾಧ್ಯವಾಗುತ್ತೆ. ಸೊ ಅದೇ ಪ್ರಕಾರ ಪುಟಿನ್ ರವರು ನಡೆಯುತ್ತಾರೆ. ಇದೇ ರೀತಿ ಕೆಲವರು ಮಾಜಿ KGB ಅಧಿಕಾರಿಗಳು ಈಗಲೂ ಕೂಡ ಇದೇ ಸ್ಟೈಲ್ ಅಲ್ಲಿ ನಡೆಯುತ್ತಿದ್ದಾರೆ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಉಪಯೋಗವಾಗುವ ಅನೇಕ ಆವಿಷ್ಕರಣಗಳಿವೆ. ಅದೇ ರೀತಿ ಕೆಲವೊಂದು ಯೂಸ್ಲೆಸ್ ಇನ್ವೆನ್ಷನ್ಸ್ ಅಂದ್ರೆ ಕೆಲಸಕ್ಕೆ ಬಾರದ ಆವಿಷ್ಕರಣಗಳು ಕೂಡ ಇವೆ. ಅವುಗಳಲ್ಲಿ ಆಸಕ್ತಿಯಾದ ಕೆಲವನ್ನ ಈಗ ನೋಡೋಣ ಬನ್ನಿ. ಲಿಪ್ಸ್ಟಿಕ್ ಅಸಿಸ್ಟೆಂಟ್. ಸ್ತ್ರೀಯರು ಲಿಪ್ಸ್ಟಿಕ್ ನ ಸರಿಯಾಗಿ ತುಟಿಗಳ ಮೇಲೆ ಹಚ್ಚಿಕೊಳ್ಳಲು ಸಹಾಯವಾಗುವಂತೆ ಈ ಲಿಪ್ಸ್ಟಿಕ್ ಅಸಿಸ್ಟೆಂಟ್ ನ ತಯಾರಿಸಿದ್ದಾರೆ. ದ ಪರ್ಫೆಕ್ಟ್ ಐ ಡ್ರಾಪ್. ಕಣ್ಣಲ್ಲಿ ಐ ಡ್ರಾಪ್ ನ ಹಾಕುವಾಗ ತುಂಬಾ ಫೋಕಸ್ ಮಾಡಿ ಹಾಕಬೇಕು, ಇಲ್ಲದೆ ಇದ್ರೆ ಐ ಡ್ರಾಪ್ ಪಕ್ಕದಲ್ಲಿ ಬೀಳುತ್ತೆ. ಇದಕ್ಕಾಗಿ ಡ್ರಾಪ್ಸ್ ಸರಿಯಾಗಿ ಕಣ್ಣಲ್ಲೇ ಬೀಳುವಂತೆ ಕೋನ್ ಶೇಪ್ ಅಲ್ಲಿರುವ ವಸ್ತುವನ್ನ ತಯಾರಿಸಿದ್ದಾರೆ. ಬಟರ್ ಸ್ಟಿಕ್. ಬ್ರೆಡ್ ಮೇಲೆ ಬಟರ್ ನ ಸುಲಭವಾಗಿ ಹಚ್ಚಲು ಫೆವಿಸ್ಟಿಕ್ ನಂತೆ ಬಟರ್ ಸ್ಟಿಕ್ ನ ತಯಾರಿಸಿದ್ದಾರೆ. ಶೂ ಅಂಬ್ರೆಲಾ. ಮಳೆಯಲ್ಲಿ ಶೂಸ್ ನ ಧರಿಸಿಕೊಂಡು ಹೋಗುವಾಗ ಶೂಸ್ ಮೇಲೆ ಮಣ್ಣು ಅಥವಾ ನೀರು ಬೀಳುತ್ತೆ, ಆದ್ರೆ ಇದನ್ನ ತಡೆಗಟ್ಟಲು ಶೂ ಅಂಬ್ರೆಲಾನ ತಯಾರಿಸಿದ್ದಾರೆ. ನೂಡಲ್ಸ್ ಫ್ಯಾನ್. ಬಿಸಿಬಿಸಿಯಾದ ನೂಡಲ್ಸ್ ನ ತಿನ್ನೋದು ಕಷ್ಟವಾಗುತ್ತೆ ಅಂತ ಈ ನೂಡಲ್ಸ್ ನ ತಣ್ಣಗಾಗಿಸಲು ಚಾಪ್ ಸ್ಟಿಕ್ಸ್ ಗೆ ಇರಿಸುವಂತಹ ಚಿಕ್ಕ ಫ್ಯಾನ್ಸ್ ನ ತಯಾರಿಸಿದ್ದಾರೆ. ಟಾಯ್ಲೆಟ್ ಗಲ್ಫ್. ಬಾತ್ರೂಮ್ ಅಲ್ಲಿ ಸ್ಮಾರ್ಟ್ ಫೋನ್ಸ್ ನ ಬಳಸೋದನ್ನ ನಿಲ್ಲಿಸಲು, ಬಾತ್ರೂಮ್ ಅಲ್ಲಿ ಟೈಮ್ ಪಾಸ್ ಮಾಡಲು ಈ ಟಾಯ್ಲೆಟ್ ಗಲ್ಫ್ ನ ತಯಾರಿಸಿದ್ದಾರೆ. ಪ್ರೈವಸಿ ಸ್ಕಾರ್ಪ್. ಕಂಪ್ಯೂಟರ್ ಅಲ್ಲಿ ಯಾವುದಾದ್ರೂ ಅಡಲ್ಟ್ ವಿಡಿಯೋಸ್ ನ ನೋಡುವಾಗ ಪ್ರೈವಸಿಗೋಸ್ಕರ ಈ ಪ್ರೈವಸಿ ಸ್ಕಾರ್ಪ್ ನ ತಯಾರಿಸಿದ್ದಾರೆ. ಫಿಮೇಲ್ ಲ್ಯಾಪ್ ಪಿಲೋ. ತುಂಬಾ ಜನರಿಗೆ ಸ್ತ್ರೀಯರ ತೊಡೆಯ ಮೇಲೆ ನಿದ್ದೆ ಮಾಡಬೇಕು ಎಂಬ ಬಯಕೆ ಇರುತ್ತೆ. ಅಂತವರಿಗಾಗಿ ಈ ಫಿಮೇಲ್ ಲ್ಯಾಪ್ ಪಿಲೋನ ತಯಾರಿಸಿದ್ದಾರೆ. ಪೆಟ್ರಾಕ್. ಸಾಕು ಪ್ರಾಣಿಗಳನ್ನ ಸಾಕೋದು ಅಂದ್ರೆ ಸ್ವಲ್ಪ ಹಣ ಹಾಗೂ ಸಮಯ ಖರ್ಚಾಗುತ್ತೆ. ಇದಕ್ಕಾಗಿ ಕಲ್ಲುಗಳನ್ನ ಒಂದು ಬಾಕ್ಸ್ ನಲ್ಲಿ ಇಟ್ಟು ಸಾಕು ಪ್ರಾಣಿಯಂತೆ ಪೆಟ್ರಾಕ್ ಅಂತ ಹೆಸರಿಟ್ಟು ಅವುಗಳನ್ನ ಮಾರಾಟ ಮಾಡ್ತಾರೆ. ಸಿಗರೇಟ್ ಹೋಲ್ಡರ್. 90ರ ದಶಕದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ಸಿಗರೇಟ್ ನ ಸೇದಲು ಅನುಕೂಲವಾಗುವಂತೆ ಈ ಸಿಗರೇಟ್ ಹೋಲ್ಡರ್ ನ ತಯಾರಿಸಿದ್ದಾರೆ. ಈ ವಸ್ತುಗಳನ್ನ ಮನುಷ್ಯರ ಅವಶ್ಯಕತೆಗಳಿಗಾಗಿ ತಯಾರಿಸಲಾಗಿಲ್ಲ, ಮನುಷ್ಯರ ಸೋಮಾರಿತನವನ್ನ ಬೆಂಬಲಿಸುವಂತೆ ಇವುಗಳನ್ನ ತಯಾರಿಸಿದ್ದಾರೆ. ಇದಕ್ಕಾಗಿ ಇವುಗಳನ್ನ ಯೂಸ್ಲೆಸ್ ಇನ್ವೆನ್ಷನ್ಸ್ ಅಂತ ಕರೀತಾರೆ. ನಾವು ಪೇಪರ್ ಅಥವಾ ಟಿವಿಯಲ್ಲಿ ಇದನ್ನ ಆಗಾಗ ನೋಡಿರುತ್ತೇವೆ. ಅದೇನೆಂದ್ರೆ ACB ಅಧಿಕಾರಿಗಳು ಯಾರಾದರೂ ಲಂಚ ಪಡೆಯುತ್ತಿರುವ ವ್ಯಕ್ತಿಗಳನ್ನ ಹಿಡಿದುಕೊಂಡಾಗ ಅವರನ್ನ ಮಾಧ್ಯಮದ ಮುಂದೆ ಹಾಜರುಪಡಿಸುವಾಗ ಅವರು ಲಂಚ ಪಡೆದುಕೊಂಡ ಕರೆನ್ಸಿ ನೋಟುಗಳ ಪಕ್ಕದಲ್ಲಿ ಪಿಂಕ್ ಕಲರ್ ಅಲ್ಲಿರುವ ಕೆಲವು ಬಾಟಲ್ ಗಳನ್ನ ತೋರಿಸುತ್ತಾರೆ. ಆದ್ರೆ ಆ ಬಾಟಲ್ಸ್ ಏನು, ಅದರಲ್ಲಿ ಪಿಂಕ್ ಕಲರ್ ಲಿಕ್ವಿಡ್ ಯಾಕಿರುತ್ತೆ, ಅದಕ್ಕೆ ಲಂಚಕ್ಕೆ ಸಂಬಂಧವೇನು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ. ಯಾರಾದ್ರೂ ಅಧಿಕಾರಿಗಳು ಲಂಚ ಕೇಳಿದಾಗ ಕೆಲವರು ಬಾಧಿತರು ACB ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋನ ಆಶ್ರಯಿಸುತ್ತಾರೆ. ಆಗ ACB ಅವರು ಮುಂಚಿತವಾಗಿ ಲಂಚವಾಗಿ ಕೊಡಬೇಕಾದ ಹಣದ ನೋಟುಗಳಿಗೆ ಅಥವಾ ವಸ್ತುಗಳಿಗೆ ಫಿನಾಪ್ತನಿಲ್ ಪೌಡರ್ನ ಹಚ್ಚುತ್ತಾರೆ. ಈ ಬಿಳಿಯಾದ ಪೌಡರ್ ಕಾಣಿಸೋದಿಲ್ಲ,
ಇದರಿಂದ ಅವರಿಗೆ ಸ್ವಲ್ಪನೂ ಅನುಮಾನ ಬರೋದಿಲ್ಲ. ಹೀಗೆ ಪೌಡರ್ ಹಚ್ಚಿದ ನೋಟುಗಳನ್ನ ನೊಂದವರು ತಮ್ಮ ಕೈಯಿಂದ ಭ್ರಷ್ಟಾಚಾರದ ಅಧಿಕಾರಿಗಳಿಗೆ ಕೊಡ್ತಾರೆ. ಆ ಲಂಚವನ್ನ ತೆಗೆದುಕೊಂಡ ಅಧಿಕಾರಿ ಆ ಹಣವನ್ನ ಹಿಡಿದುಕೊಂಡಾಗ ಅಥವಾ ಎಣಿಸುವಾಗ ಆ ನೋಟುಗಳಿಗಿರುವ ಪೌಡರ್ ಆತನ ಕೈಗೆ ಅಂಟಿಕೊಳ್ಳುತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಎಸಿಬಿ ಅಧಿಕಾರಿಗಳು ಅಲ್ಲಿಗೆ ಪ್ರವೇಶಿಸ್ತಾರೆ. ತಕ್ಷಣವೇ ಲಂಚ ಪಡೆದ ವ್ಯಕ್ತಿಯ ಕೈಗಳನ್ನ ಸೋಡಿಯಂ ಕಾರ್ಬೊನೇಟ್ ನ ಬೆರೆಸಿದ ನೀರಲ್ಲಿ ಮುಳುಗಿಸಲು ಹೇಳ್ತಾರೆ. ಫಿನಾಪ್ತನಿಲ್ ಪೌಡರ್ ಅಂಟಿಕೊಂಡ ಕೈಗಳನ್ನ ಈ ನೀರಲ್ಲಿ ಮುಳುಗಿಸಿದ ಕೂಡಲೇ ಆ ನೀರು ಪಿಂಕ್ ಕಲರ್ಗೆ ಬದಲಾಗುತ್ತೆ. ಸೋಡಿಯಂ ಕಾರ್ಬೊನೇಟ್ ಅನ್ನೋದು ಆಲ್ಕಲೈನ್ ದ್ರಾವಣವಾಗಿರುತ್ತೆ. ಸೊ ಇದು ಫಿನಾಪ್ತನಿಲ್ ನೊಂದಿಗೆ ಬೆರೆತಾಗ ಪಿಂಕ್ ಕಲರ್ಗೆ ಬದಲಾಗುತ್ತೆ. ಈಗ ಆ ಅಧಿಕಾರಿ ಅವು ನನ್ನ ದುಡ್ಡು ಅಂತ ಅಥವಾ ತಾನು ಲಂಚ ತೆಗೆದುಕೊಂಡಿಲ್ಲ ಅಂತ ಹೇಳಲು ಆಗೋದಿಲ್ಲ. ಇದರಿಂದ ಆ ಅಧಿಕಾರಿ ಲಂಚ ತೆಗೆದುಕೊಂಡಿದ್ದಾನೆ ಅನ್ನೋದನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸುವುದರೊಂದಿಗೆ ಈ ಪಿಂಕ್ ಕಲರ್ ಅಲ್ಲಿ ಬದಲಾದ ನೀರನ್ನ ಬಾಟಲ್ ಅಲ್ಲಿ ಶೇಖರಿಸಿ ಲಂಚವಾಗಿ ತೆಗೆದುಕೊಂಡ ಹಣದ ನೋಟುಗಳೊಂದಿಗೆ ಪ್ರದರ್ಶಿಸುತ್ತಾರೆ. ಮತ್ತು ಈ ಪಿಂಕ್ ಕಲರ್ ಅಲ್ಲಿ ಬದಲಾದ ನೀರನ್ನ ಕೋರ್ಟ್ ಅಲ್ಲಿ ಸಾಕ್ಷಿಯಾಗಿ ತೋರಿಸುವುದರ ಮೂಲಕ ಲಂಚ ಪಡೆದುಕೊಂಡ ಅಧಿಕಾರಿಗೆ ಶಿಕ್ಷೆ ಬೀಳುವಂತೆ ಮಾಡಲಾಗುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಈ ಚಿಕ್ಕ ಡಿಸ್ಪ್ಲೇದ ಉಪಯೋಗವೇನು? ಫ್ರೆಂಡ್ಸ್, ವಾಸ್ತವವಾಗಿ ಇದು ಡಿಸ್ಪ್ಲೇ ಆಗಿರೋದಿಲ್ಲ, ಇದೊಂದು ಸೋಲಾರ್ ಪ್ಯಾನೆಲ್ ಆಗಿರುತ್ತೆ. ಸಾಮಾನ್ಯವಾಗಿ ಕ್ಯಾಲ್ಕುಲೇಟರ್ ಅಲ್ಲಿ ಪವರ್ ಗಾಗಿ ಬ್ಯಾಟರಿ ಅಥವಾ ಸೆಲ್ಸ್ ನ ಬಳಸುತ್ತಾರೆ. ಈ ಸೆಲ್ಸ್ ಅಥವಾ ಬ್ಯಾಟರಿ ಡೌನ್ ಆದಾಗ ಕ್ಯಾಲ್ಕುಲೇಟರ್ ಕೆಲಸ ಮಾಡದೇ ಇದ್ದಾಗ ಈ ಸೋಲಾರ್ ಪ್ಯಾನೆಲ್ ಉಪಯೋಗವಾಗುತ್ತೆ. ಅದು ಹೇಗೆಂದ್ರೆ ಈ ಕ್ಯಾಲ್ಕುಲೇಟರ್ ನ ಬಿಸಿಲಲ್ಲಿ ಕೆಲ ಹೊತ್ತು ಬಿಟ್ಟರೆ ಅದು ಸೂರ್ಯನ ಕಿರಣದಿಂದ ಎನರ್ಜಿಯನ್ನ ಜನರೇಟ್ ಮಾಡಿಕೊಂಡು ಕ್ಯಾಲ್ಕುಲೇಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಆದ್ರೆ ಈ ಸೋಲಾರ್ ಪ್ಯಾನೆಲ್ ನ ಕೇವಲ ಒಳ್ಳೆಯ ಕಂಪನಿಯ ಕ್ಯಾಲ್ಕುಲೇಟರ್ ಗಳಲ್ಲಿ ಕೊಡಲಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಈ ಪ್ಯಾನೆಲ್ ಇದ್ರೂ ಕೂಡ ಅದು ಕೆಲಸ ಮಾಡೋದಿಲ್ಲ. ಆ ಪ್ಯಾನೆಲ್ ನ ಅವರು ಶೋಗೋಸ್ಕರ ಅಥವಾ ಡಿಸೈನ್ಗೋಸ್ಕರ ಕೊಟ್ಟಿರುತ್ತಾರೆ. ನಾವು ಬಳಸುವ ಇಂಟರ್ನೆಟ್ ಏರ್ಟೆಲ್, ಜಿಯೋ, BSNL ಅಂತಹ ಕಂಪನಿಗಳಿಂದ ಬರುತ್ತೆ ಅಲ್ವಾ? ಆದ್ರೆ ಈ ಕಂಪನಿಗಳಿಗೆ ಇಂಟರ್ನೆಟ್ ಎಲ್ಲಿಂದ ಬರುತ್ತೆ? ಈ ಇಂಟರ್ನೆಟ್ಗೆ ಯಜಮಾನ ಯಾರು? ಹಾಗಾದ್ರೆ ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಇಂಟರ್ನೆಟ್ ಅಂದ್ರೆ ಪ್ರಪಂಚದಲ್ಲಿರುವ ಬೇರೆ ಬೇರೆ ಕಂಪ್ಯೂಟರ್ಗಳನ್ನ, ಸರ್ವರ್ಗಳನ್ನ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಕನೆಕ್ಟ್ ಮಾಡುವ ಒಂದು ಗ್ಲೋಬಲ್ ನೆಟ್ವರ್ಕ್. ಈ ಇಂಟರ್ನೆಟ್ ಇಂದ ನಮ್ಮ ಕಂಪ್ಯೂಟರ್ಗೆ ಅಥವಾ ಫೋನ್ಗೆ ಕನೆಕ್ಷನ್ ನ ಒದಗಿಸುವ ಕಂಪನಿಯನ್ನ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರೀತಾರೆ. ಮತ್ತು ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ 3 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿರುತ್ತವೆ. ಅವು ಟಿಯರ್ 1, ಟಿಯರ್ 2, ಟಿಯರ್ 3. ಇವರ ಬಗ್ಗೆ ಮುಂದೆ ಮಾತನಾಡಿಕೊಳ್ಳೋಣ. ಪ್ರಪಂಚದಲ್ಲಿರುವ ಇಂಟರ್ನೆಟ್ ಟ್ರಾಫಿಕ್ ನಲ್ಲಿ 99% ನಷ್ಟು ಇಂಟರ್ನೆಟ್ ಕೇಬಲ್ ಮೂಲಕನೇ ಲಭಿಸುತ್ತೆ. ಇನ್ನುಳಿದ 1% ಸ್ಯಾಟಲೈಟ್ ಇಂದ ಲಭಿಸುತ್ತೆ. ಪ್ರಪಂಚ ವ್ಯಾಪ್ತವಾಗಿ ವಿವಿಧ ದೇಶಗಳನ್ನ ಸೇರಿಸುವ ದೊಡ್ಡ ದೊಡ್ಡ ಫೈಬರ್ ಆಪ್ಟಿಕ್ ಕೇಬಲ್ಸ್ ನ ಸಮುದ್ರದಲ್ಲಿ ಹಾಕಲಾಗಿರುತ್ತೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈ ಕೇಬಲ್ಸ್ ಮೂಲಕನೇ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಇವುಗಳನ್ನ ಸಬ್ಮರೀನ್ ಕೇಬಲ್ಸ್ ಅಂತ ಕರೀತಾರೆ. ಈ ಕೇಬಲ್ಸ್ ನ ಟಿಯರ್ 1 ISP ನವರು ಹಾಕಿರುತ್ತಾರೆ. ಇವರು ತಮ್ಮ ಸ್ವಂತ ಕೇಬಲ್ಸ್ ನ ಹಾಕಿರೋದ್ರಿಂದ ಇವರು ಯಾರಿಗೂ ಹಣವನ್ನ ಪಾವತಿಸುವ ಅವಶ್ಯಕತೆ ಇರೋದಿಲ್ಲ. ಇವರ ಬಳಿಯಿಂದಾನೇ ಬೇರೆಯವರು ಡೇಟಾನ ಕೊಂಡುಕೊಳ್ಳುತ್ತಾರೆ. ಭಾರತದಲ್ಲಿರುವ ಟಿಯರ್ 1 ಕಂಪನಿ ಯಾವುದು ಅಂದ್ರೆ ಅದು ಟಾಟಾ ಕಮ್ಯುನಿಕೇಶನ್. ಟಿಯರ್ 2 ISP ಟಿಯರ್ 1 ISP ಇಂದ ಸ್ವಲ್ಪ ಪ್ರಮಾಣದ ಬ್ಯಾಂಡ್ವಿಡ್ತ್ ನ ಕೊಂಡುಕೊಂಡು ದೇಶದಲ್ಲಿರುವ ಇತರೆ ISP ಗಳಿಗೆ ಮಾರಾಟ ಮಾಡುತ್ತೆ. ಇಲ್ಲದಿದ್ರೆ ಇವರ ಸ್ವಂತ ಕೇಬಲ್ಸ್ ಅಥವಾ ಟವರ್ಸ್ ನ ಏರ್ಪಡಿಸಿಕೊಂಡು ಸ್ವಂತವಾಗಿ ಇಂಟರ್ನೆಟ್ ಸೇವೆಯನ್ನ ಒದಗಿಸುತ್ತವೆ. ಏರ್ಟೆಲ್, ಜಿಯೋ, BSNL ಇವೆಲ್ಲವೂ ಕೂಡ ಟಿಯರ್ 2 ISP ಗಳಾಗಿವೆ. ಮತ್ತು ಟಿಯರ್ 3 ISP ಟಿಯರ್ 2 ISP ಇಂದ ಬ್ಯಾಂಡ್ವಿಡ್ತ್ ನ ಕೊಂಡುಕೊಂಡು ಲೋಕಲ್ ಅಲ್ಲಿರುವ ಮನೆಗಳಿಗೆ, ಆಫೀಸ್ ಗಳಿಗೆ ಬ್ರಾಡ್ ಬ್ಯಾಂಡ್ ರೂಪದಲ್ಲಿ ಇಂಟರ್ನೆಟ್ ಕನೆಕ್ಷನ್ ನ ಒದಗಿಸುತ್ತೆ. ಆಕ್ಟ್, ಹಾತ್ವೇ ಕಂಪನಿಗಳು ಟಿಯರ್ 3 ಕಂಪನಿಗಳಾಗಿವೆ. ಸೊ ಇಂಟರ್ನೆಟ್ ಅಲ್ಲಿ ಒಬ್ಬರೊಂದಿಗೆ ಒಬ್ಬರು ಇಂಟರ್ ಕನೆಕ್ಟ್ ಆಗಿರೋದ್ರಿಂದ ಇಂಟರ್ನೆಟ್ಗೆ ಯಾರು ಯಜಮಾನರಿಲ್ಲ. ಫ್ರೆಂಡ್ಸ್, ಈ ಫ್ಯಾಕ್ಟ್ ಗಳಿಂದ ನೀವೇನಾದ್ರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಫ್ಯಾಕ್ಟ್ ಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.